ಅರೆ ಯಾವ್ದು ಗುರು ಇದು ಪ್ರಾಣಿ? ಇದೇ ಚೀಟ, ಬಿಗಿಲ ಒಂದು ಗಾಡಿ. ಬಿಗಿಲ್ದ? ನಾನ್ ನೋಡೇ ಇಲ್ಲ. ಹೊರಗಡೆ ಎಲ್ಲ ತಗೊಂಡ್ ಹೋಗೋದಿಲ್ಲ, ಸುಮ್ನೆ ರೆಡಿ ಮಾಡಿ ಇಟ್ಕೊಂಡಿರೋದು. ಯಾಕೆ ಬಂಡಿ ಡಬ್ಬ? 130 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಆ ಗಾಡಿಯಿಂದನೇ ನಮ್ ಬಿಗಿಲ್ಗೆ ಒಳ್ಳೆ ಹೆಸರು ಬಂದಿತ್ತು. ಹೌದಾ? ಗಾಡಿ ಶಾರ್ಪ್ ಆಗಿದೆಯಲ್ಲ. ಏಯ್ ಇವಾಗ ನೋಡು. ಲೈ ಬೇಡ ಚಂದ್ರು, ನಾನ್ ಚೀತನ ಮುಟ್ಬೇಡ. ಏನ್ ಮುಟ್ಬಾರ್ದು, ಕೈ ಹಾಕ್ಬಾರ್ದು ಅಂತ ಹೇಳೋದು? ಇದೇ ನಿನ್ ತಂಗಿನ? ಲೈ ಏ ಲಕ 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 ಲಕ. ಇಲ್ಲಿ ಲೈ, ನೀನ್ ಆಟೋ ಡ್ಯೂ ಕಟ್ಟಿದ್ದೀನ. ಇವಾಗ ಅದಕ್ಕೇನೆ ಹೋಗ್ತಿರೋದು. ಮೊದ್ಲು ಅದನ್ ಮಾಡು, ಹೋಗು. ಹೋಗ್ತೀನಿ ಬಿಗಿಲು, ಹೋಗ್ತೀನಿ. ನನಗೇನೆ ಚೀತಾ ಮುಟ್ಟಕ್ ಬಿಡ್ಲಿಲ್ವಲ್ಲ, ಇನ್ಮೇಲಿಂದ ಸತ್ರು ಈ ಜಾಗಕ್ಕೆ ಬರಲ್ಲ. ಬಾ ಚಂದ್ರು ಸಾರ್, ತುಂಬಾ ದಿನ ಆಯ್ತು. ನಾನೇ ಬರೋಣ ಅನ್ಕೊಂಡಿದ್ದೆ. ಸೇಟು ಡ್ಯೂ ಕೊಡ್ಬೇಕಲ್ವಾ? ಲೆಕ್ಕ ನೋಡು, ಲೆಕ್ಕ. ಸ್ವಂತ ಮನೇಲಿ ನಾನು ಕೊಡ್ತೆ ಸಮೋಸ ತಿಂತಿದ್ಯಾ? ಇವತ್ತು ನಿನ್ನ ಲೆಕ್ಕ 15,000 ರೂಪಾಯಿ. 15,000? ಹೌದು. ಸದ್ಯಕ್ಕೆ 1,500 ರೂಪಾಯಿ ಇದೆ, ಇದನ್ನ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಮುಂದಿನ ತಿಂಗಳು ಕೊಡ್ತೀನಿ. ಇನ್ನು ಎಷ್ಟು ತಿಂಗಳಂತ ಹಿಂಗೆ ಹೇಳ್ತಾನೆ. ಆಟೋ ಮೇಲೆ ಸತ್ಯ ಮಾಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ. ಮೀಟರ್ ಮೇಲೆ ಸತ್ಯ ಮಾಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ. ಸಿಸ್ಟರ್ ಮೇಲೆ ಸತ್ಯವಾಗ್ಲೂ ಮುಂದಿನ ತಿಂಗಳು. ಮ್ಯಾಟ್ರ್ ಮೇಲೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಮುಂದಿನ ತಿಂಗಳು ಕೊಡ್ತೀನಿ. ಬರ್ತಾ ಬರ್ತಾ ಸೇಟಿಗೆ 3 ಮಕ್ಕಳಾಯ್ತು. ಇದಕ್ಕೂ ಮೇಲೆ ನನಗೆ ಆಗಲ್ಲ ಚಂದ್ರು. ಯಾವ ಚಪಾತಿ ಹೇಳ್ತಾ ಇದ್ದೀನಿ ತಾನೆ, ನಿನ್ ಪಾಡಿಗೆ ನೀನ್ ಮಾತಾಡ್ತಿದ್ಯಾ. ಸರಿ, ಮಾತು ಬೇಡ. ಇನ್ನೊಂದು ತಿಂಗಳಲ್ಲಿ 15,000 ರೂಪಾಯಿ ಕೊಟ್ಬಿಡು. ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಕಾಸು ಬಂದಿಲ್ಲ ಅಂದ್ರೆ ಸೇಟು ಗಾಡಿ ಸೀಸ್ ಮಾಡಿಬಿಡ್ತಾನೆ. ಹಲೋ, ನಮಸ್ಕಾರ ಅಣ್ಣವ್ರೆ. ನಮ್ಮ ಹುಡುಗ ಹೆಂಗವನೆ? ಸೂಪರ್ ಆಗವನೆ. ಈಗ ಸಿಟಿಲಿ ಆಟೋ ಕಂಡು ಹಿಡಿಯೋದು, ತಿರುಪತಿಲಿ ಮೊಟ್ಟೆ ಕಂಡು ಹಿಡಿತಾರೆ ಆಗ್ಬಿಡ್ತಲ್ಲ. ಈಗ ಏನ್ ಮಾಡ್ತೀಯ ನೀನು? ಅದಕ್ಕಂತ 1,000 ಜನ ಇದ್ದಾರೆ ಇಲ್ಲಿ. ಆಟೋ ಅಂದ್ರೆ ಇಬ್ರೇನೆ, ಒಂದು ಬಿಗಿಲು, ಇನ್ನೊಂದು ಸಣ್ಣಪ್ಪ ಕಣ್ಣ. ಅವರು ಸಿಟಿಲೇ ದೊಡ್ಡ ಆಟೋ ಮೆಕ್ಯಾನಿಕ್. ಆ ಸಂದಪ್ಪ ಕಣ್ಣ ನಿಮ್ಮೂರನಂತೆ. ಸರಿ ಆಯ್ತು, ನಮ್ಮೂರು ಹುಡುಗನ, ಅವನಿಗೊಂದು ಫೋನ್ ಹಾಕೊಡು, ನಾನು ಮಾತಾಡ್ಬೇಕು ಅವನ. ಸರಿ ಅಣ್ಣವ್ರೆ, ಆದ್ರೆ ಸ್ವಲ್ಪ ದುಡ್ಡು ಅಂತಿರ್ತಾನ ಅವನು. ಛೇ, ಯಾರ ಇದು ಶಿವ ಪೂಜೆಲೆ ಕರಡೆ ಬಿಟ್ಟಾಗ? ನಾನು ಬರ್ಮಾ ಬಾಯ್ ಮಾತಾಡ್ತೀನಿ ಸಣ್ಣಪ್ಪ ಕಣ್ಣ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಸರ್ವಿಸ್ ಮಾಡ್ತಾ ಇದ್ದೀನಿ. ನಿಂಗೆ ಯಾಕೋ ಇದೆಲ್ಲ? ಏನಿಲ್ಲ, ನಮ್ಮ ಅಣ್ಣವರು ನಿನ್ ಜೊತೆ ಮಾತಾಡ್ಬೇಕಂತಿದ್ರು. ನಿಮ್ಮೂರವ್ರೆ ಅಣ್ಣವ್ರೆ, ಇವ್ರೇನೆ ಸಣ್ಣಪ್ಪ ಕಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಕಣಪ್ಪ. ನಮ್ದು ತುಮಕೂರೇ. ನಮ್ದು ಗೊಬ್ಬಿನೇ. ಅರೆ, ತುಂಬಾ ಹತ್ರದವ್ರಲ್ವಾ ಅಣ್ಣ? ಚೆನ್ನಾಗಿದ್ದೀರಾ? ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ಊರಲ್ಲಿ ಮಳೆ ಎಲ್ಲ ಆಗ್ತಾ ಇದೆಯಾ? ಯೋ, ನಾನು ಬಾಂಬೆಯಿಂದ ಮಾತಾಡ್ತಾ ಇದ್ದೀನಿ. ಓ ಬರ್ಮಾ ಬಾಯ್, ನೀವು ಬಾಂಬೆಲಿ ಏನ್ ಮಾಡ್ತಾ ಇದ್ದೀರಾ? ಯೋ, ನಾನು ಬೆಂಗಳೂರಲ್ಲಿ ಇದ್ದೀನಿ ಕಣಯ್ಯ. ಹಾಗಾದ್ರೆ ಇಂಟರ್ನೆಟ್ ಅಲ್ಲಿ ಮಾತಾಡ್ತಿದ್ದೀರಾ? ಇಲ್ಲಪ್ಪ, ಫೋನಲ್ಲಿ ಕಣಪ್ಪ. ಏಯ್, ವಿಷಯಕ್ಕೆ ಬಾರಪ್ಪ. ಅಣ್ಣವ್ರ ಒಂದು ವಸ್ತು ಆಟೋದಲ್ಲಿ ಮಿಸ್ ಆಗಿದ್ಯಾ, ಕಂಡುಹಿಡ್ತೀರಲ್ವಾ? ಯಾವ ಆಟೋ? ಆಟೋ ನಂಬರ್ ಏನು? ಯಾವ ಸ್ಟ್ಯಾಂಡ್? ಏ ಹುಚ್ಚ ನನ್ ಮಗನೇ, ಅದು ಗೊತ್ತಿದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ. ಆಟೋ ಓಡಿಸಿರೋ ಹುಡುಗನ್ ಯಾರಾದ್ರೂ ನೋಡಿರೋರಿದಾರಾ? ಅವನ್ನ ಕಟ್ಟಿ ಹಾಕಿದ್ದೀನಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀರಾ ನೀವು, ಆದ್ರೆ ನಿಮ್ ಮಾಲ್ ಬಿಟ್ಟಿದ್ದೀರಲ್ಲ. ಏಯ್, ಈ ಕಾಮಿಡಿ ಎಲ್ಲ ಬೇಡ. ನಿನ್ ಕೈಲಿ ಆಗುತ್ತೆ ಅಲ್ವಾ, ಅದನ್ನ ಮಾತ್ರ ಹೇಳ್ಬಿಡು. 50,000 ಕೊಡ್ತೀನಿ. ಏನಣ್ಣ, ನಾವು ಹತ್ರದವ್ರು ಆಗ್ಬಿಟ್ವಲ್ಲ. ಕಾಸು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಇವತ್ತು ಬಂದ್ರೇನೆ ನಾಳೆ ಹೋಗೋದು. ಕೊಕ್ಕೆ ಹಾಕ್ಬಿಟ್ಟು ಹಿಡ್ಕೊಂಡ್ ಬಿಡೋಣ. ಕೇವ್ ನನ್ ಮಗ. ಮಣಿ, ಸ್ಪೆಷಲ್ ಟೀ ಒಂದು ಹೇಳು. ಲೈ, ಟೀನಲ್ಲಿ ಉಪ್ಪು ಹಾಕ್ಬಿಟ್ಟು ಕೊಡೋ, ಆವಾಗ್ಲಾದ್ರೂ ನಾಚಿಕೆ ಆಗತ್ತೆ ಅಂತ ನೋಡೋಣ. ಅಯ್ಯ, ಮೆಕ್ಯಾನಿಕಲ್ ನೀನೇನ್ ರಾಜ್ಕುಮಾರನ? ತುಂಬಾ ಫೀಲ್ ಮಾಡ್ಕೋತಿದ್ಯಾ. ನೀನೊಬ್ಬ ಬದಲಾಯಿಸಕ್ಕೆ ಆಗದೆ ಇರೋಂಥ ತರ್ಲೆ ಕಣ. ಹೌದು, ಸೆಟ್ಟು ನೋಡಿದ್ಯಾ? ನೋಡ್ದೆ, 15,000 ರೂಪಾಯಿ ಕಟ್ಬೇಕಂತೆ. ಹೌದು, ಒಂದೇ ತಿಂಗಳಲ್ಲಿ. 15,000ನ? ಹೇ, ಅವೆಲ್ಲ ನೋಡ್ಕೊಳ್ಳೋಣ, ನಮ್ ಸೇಟು ತಾನೆ. ತಾಯಿ ಮಗ ಒಂದೇ ಆದ್ರೂ ಬಾಯಿ ಹೊಟ್ಟೆ ಬೇರೆ ಬೇರೆ ಅಂತ ಒಂದು ಗಾದೆನೇ ಇದೆ. ಅದನ್ನ ಹೇಳಿದ್ ಕೂಡ ಒಬ್ಬ ಸೇಟುನೇ. ಹುಷಾರು ಚಂದ್ರು, ಸಿಕ್ಕಾಕೋತೀಯಾ? ದುಡ್ಡೇನಾದ್ರೂ ಬೇಕೇನೋ? ನೀನೇನ್ ಶ್ರೀಮಂತನಾ? ಲಕ್ಷ್ಮೀ ಕೃಪೆ ನಿನ್ ಮೇಲೆ ಇದ್ಯಾ? ಲೈ, ಅರೇಂಜ್ ಮಾಡ್ಲಾ ಅಂತ ಕೇಳ್ದೆ ಕಣ. ಬಿಡು ಬಿಗಿಲು, ತಗೊಳ್ಳೋಣ. ಹೌದು, ನೆನ್ನೆ ನೈಟ್ ಬಂದವ್ರೆ ಕಾಣ್ತಿಲ್ಲ. ಲೈ, 10-12 ಸ್ಪಾನರ್ ತಗೊಂಡ್ ಬಾ. ಬಿಗಿಲಣ್ಣ ನನ್ನ ಸರ್ವಿಸ್ ಹೋಗಿ ಬಂದ್ರು. ಕಾಸು ಕೊಟ್ರಾ? ಏನ್ ಸುಮ್ನೆ ಹೋಗೋದಿ ಗೌರ್ಮೆಂಟ್ ಆಫೀಸಾ? ಇದ್ರಲ್ಲಿ ಥ್ರಿಲ್ ಏನಿದೆ ಬಿಗಿಲು?
ಒಂದ್ ಹುಡ್ಗಿ ನೋಡಿದ್ಮೇಲೆ ಮಾತಾಡ್ಬೇಕು, ಹತ್ರ ಆಗ್ಬೇಕು, ಹುಷಾರ್ ಮಾಡ್ಕೋಬೇಕು. ತರಕಾರಿ ತರಬೇಕು, ದಿನಸಿ ತರಬೇಕು, ಅಡ್ಗೆ ಮಾಡ್ಬೇಕು, ಏನೋ ಜೀವನ ಇದಲ್ಲ. ಕಾಸ್ ಕೊಟ್ವಾ ಬಿರಿಯಾನಿ ತಿಂದ್ವಾ ಅಂತ ಇರ್ಬೇಕು. ಅದನ್ ಬಿಟ್ಬಿಟ್ಟು ಲವ್, ಲೊಟ್ಟೆ, ಲಸ್ಕು, ಮರಿ, ಮಕ್ಳು ಅಂತ ಅನ್ಕೊಂಡು ಅವ್ರು ಬೇರೆ ನಮ್ಮೇಲೆ ಹುಚ್ಚ ಹೋಯ್ತಾರೆ. ಸುಮ್ನೆ ಮಾತಾಡ್ಬೇಡ ಬಿಗಿಲು, ನಿನ್ ಪರ್ಸನಾಲಿಟಿ ವೇಸ್ಟ್. ನಡಿಯೋ. ಇದೇನೋ ದೇವಸ್ಥಾನ ಪ್ರಸಾದ ಬ್ಯಾಗು. ಅಣ್ಣ ಬ್ಯಾಗ್ ಅಲ್ಲಿ ಇಟ್ಕೊಂಬಂದೆ. ಸುಮ್ನೆ ಮನೇಲಿದ್ನಪ್ಪ. ಆ ಏನಣ್ಣ ಲವ್ ಮ್ಯಾರೇಜಾ? ಸುಮ್ನೆ ವಟ ಅಂತ ಏನು ಮಾತಾಡ್ಬೇಡ ನೀನು. ಕೊಟ್ಟಿರೋ ಕೆಲಸ ಮಾಡೋದ್ ಬಿಟ್ಬಿಟ್ಟು ಇವನೇ ಆಟೋನ ನೋಡಿರೋನು. ನೀನೇ ವಿಚಾರಿಸು. ಏನಪ್ಪ ಸ್ವಲ್ಪ ಬ್ಯಾಗಿಂದ ಹೊರಗ್ ಬರುತ್ತಾನೆ. ಏನ ತುಂಬಾ ಮರ್ಯಾದೆ ಕೊಡ್ತಾ ಇದ್ದಾನೆ. ಅದೇ ಅನ್ಕೊಂಡೆ, ನಮಗೆ ಯಾಕೋ ಮರ್ಯಾದೆ ಕೊಡಕ್ ಹೋಗ್ತಾನೆ. ಏನೋ ಆಟೋದಲ್ಲಿ ಏನೋ ಬಿಟ್ಟೆ. ಕಪ್ಪುಗೆ ದುಂಡುಗೆ ಆಡಿಕ್ಕೆನಾ ಆಟೋ ಇಕ್ಕೆನಾ? ಮುಟ್ಟಾಳ ಜೋಕ್ ಅರ್ಥ ಆಗ್ಲಿಲ್ಲ. ಪೆದ್ದ ಪೆದ್ದ ಗೋಲಿ ತರ ದುಂಡುಗೆ. ಏನೋ ಅಣ್ಣಂಗ್ ವಯಸ್ಸು ಎಷ್ಟೋ ಆಯ್ತು. ಕೋಳಿ ಹಿಡಿಯೋ ಶಕ್ತಿ ಇಲ್ದೆ ಗೋಲಿ ಉಡ್ಸ್ಬಿಟ್ಟಿದ್ದಾರೆ. ಗೊತ್ತಿಲ್ಲ. ಏನೋ ಗೊತ್ತು ನಿನ್ಗೆ? ಆಟೋ ಆದ್ರೂ ಗುರ್ತಿಡ್ತೀಯ ನೀನು? ಹಾ ಗೊತ್ತು. ಯೆಲ್ಲೋ ಕಲರ್ ಇತ್ತು, ರಜನಿಕಾಂತ್ ಸ್ಟಿಕ್ಕರ್ ಇತ್ತು, ಕಾಕಿ ಡ್ರೆಸ್ ಹಾಕೊಂಡಿದ್ರು, ಫಾಸ್ಟ್ ಆಗಿ ಹೋಗ್ಬಿಟ್ರು. ಅವನೇ 3 ಟೈರ್ ಇತ್ತು, 1 ಮೀಟರ್ ಇತ್ತು, ಅದು ಕೂಡ ಓಡಿರೋದಿಲ್ಲ. ಹಾ ಅದೇ 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 ಅದೇ. ಎಲ್ಲ ಸರಿನು ಹೀಗೆ ಸರಿ ಹಾಕೋದಿಲ್ಲ ಕಣ. ಆಟೋದೆಲ್ಲ ಬಿಟ್ಬಿಟ್ಟು ಬೋರ್ಡನ್ ಜೊತೆಗೆ ಹೋಗಿ ಆಟೋನ ಸೀರಿಯಸ್ ಆಗಿ ಹುಡುಕ್ಬೇಕು. ಸರಿನಾ? ಏನೋ ಬೇಡ, ಅಣ್ಣ ಕರ್ಕೊಂಡೋಗ ಇವನ್ನ. ಆ ಆಟೋ ಹುಡ್ಕಕ್ಕಾಗಲ್ಲ, ಹಲ್ ತೋರಿಸ್ತಾ ಇದ್ದಾನೆ. ನಿನ್ ಹೆಸರೇನು? ರಾಣಿ. ರಾಣಿ, ನನ್ ಲಕ್ಷ್ಮಿ ಪೆಟ್ರೋಲ್ ಕುಡ್ದು ಅಭ್ಯಾಸ ಆಗ್ಬಿಟ್ಟಿದೆ. ಇದೇನಾದ್ರೂ ತಿಂದಿದ್ರೆ ಡೈಲಿ ನಿನ್ ಕೈಲಿ ಬಿರಿಯಾನಿನೇ. ಇಷ್ಟ ಆಯ್ತಾ? ಇಷ್ಟ ಆಗಿದ್ಯಾನಾ? ನೆನೆ ಒಂದು ಕನ್ಸು. ಅಲ್ಲಿ ನೋಡಿದ್ರೆ ನನ್ಗೆ ಪ್ಲೇಟ್ ಅಲ್ಲಿ ಬಿರಿಯಾನಿ ಕೊಡ್ತಿದ್ಯಾ. ನಾನು ಅದನ್ನ ತಿಂತಾನೇ ಇದ್ದೀನಿ. ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾವ್ರೆ. MLA, ಮಿನಿಸ್ಟ್ರು, ಯಶು, ಸುದೀಪ್ ಎಲ್ಲಾರು ನಿನ್ ಬಿರಿಯಾನಿನೇ ಕೇಳ್ತಾವ್ರೆ. ಆದ್ರೆ ನೀನ್ ನೋಡಿದ್ರೆ ಹೊರಗಡೆ ಹೌಸ್ಫುಲ್ ಬೋರ್ಡ್ ಹಾಕಿ ನನಗ್ ಮಾತ್ರ ಬಿರಿಯಾನಿ ಕೊಡ್ತಿದ್ಯಾ. ಆದ್ರೆ ಅಂಗಡಿ ಮಾತ್ರ MG ರೋಡ್ ಅಲ್ಲಿ ಇದೆ. ಅಲ್ಲಿ ತುಂಬಾ ಬಿರಿಯಾನಿ ಅಂಗಡಿ ಇದೆಯಾ? MG ರೋಡ್ ಗೊತ್ತಿಲ್ವಾ? ಆಹಾ. ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೋಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಗೊತ್ತಿಲ್ವಾ? ಲಿಡೋ ಥಿಯೇಟರ್ ಹತ್ರ. ಓ, ಲಿಡೋ ಥಿಯೇಟರ್ ಗೊತ್ತಿಲ್ವಾ? ಅದೇ ಬೆಂಗಳೂರಲ್ಲಿ ಸೂಪರ್ ಥಿಯೇಟರ್. ನಮ್ಮೂರಲ್ಲೂ ಥಿಯೇಟರ್ ಇದೆ. ಯಾವ ಥಿಯೇಟರ್? ಎಂಜಿಲ್ ಹೋಗಿತೀರಾ, ಆಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಕೂತ್ಕೋತೀರಾ. ಅಲ್ಲಿ ಪ್ರಕಾಶ್ ರಾಜ್ ಮಾತಾಡಿದ್ರೆ ರಮೇಶ್ ಮಾತಾಡ್ದಂಗ್ ಇರುತ್ತೆ. ಇಲ್ಲಿ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಹಿಂದೆ ಕೂತ್ಕೋಬಹುದು. ಕುಷನ್ ಸೀಟು, ಕಾಲ್ ಚಾಚ್ ಕೂತ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಸಿನಿಮಾ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಎಲ್ಲಾರು ಪಟಾರ್ ಅಂತ ಕಿರಿಸ್ತಾರೆ. ಅದಕ್ಕೆ 50 ರೂಪಾಯಿ ಔಟು. ಅಯ್ಯ, ನಂಬಲ್ಲ ತಾನೇ ನೀನು? ನೋಡಿದ್ರೇನೆ ನಂಬ್ತೀಯ. ನಾಳೆ ಮಧ್ಯಾಹ್ನ ರೆಡಿ ಆಗೋ, ಪಿಕ್ಚರ್ಗೆ ಹೋಗೋಣ. ನಾನ್ ಕರ್ಕೊಂಡು ಹೋಗ್ತೀನಿ. ನಾನ್ ಬರಲ್ಲಪ್ಪ. ಯಾಕೆ ಇಷ್ಟು ನಾಚಿಕೆ ಪಡ್ತಿದ್ಯಾ? ಇದು ಸಿಟಿ ಕಣಮ್ಮ. ಬಾಯ್ಸ್ ಗರ್ಲ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾರೆ. ಭಯ ಪಡ್ಬೇಡ. ನಾನ್ ಬೇಕಾದ್ರೆ ನನ್ನ ಕೈನ ಪಾಕೆಟ್ ಅಲ್ಲಿ ಇಟ್ಕೋತೀನಿ. ಸಾಕಾ? ಛೀ, ಮತ್ತೆ 2 ಟಿಕೆಟ್ ತಗೊಂಡ್ಬಿಡ್ಲಾ? ಸಿಕ್ಕಿದ್ರೆ ಓಡ 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 ಓಡಲೇ ಓಡ